ಆದ್ಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣಪ್ಪ ಅಂತಂತಂದ್ರೆ ಒತ್ತಡ ಅಂತಕ್ಕಂಥ ವಿಷಯದ ಮುಂದುವರಿದ ಭಾಗವನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದಕ್ಕಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಒತ್ತಡ, ಪ್ರೆಷರ್ ಅಂತಕ್ಕಂಥ ವಿಷಯದ ಕುರಿತಾಗಿರುವ ವಾಯುಮಂಡಲದ ಒತ್ತಡ ಅಳಿತಕ್ಕಂಥ ಸಾಧನಗಳು, ಅವುಗಳ ಬಗ್ಗೆ ಎಲ್ಲ ನಾವು ವಿಷಯವನ್ನು ತೆಗೆದುಕೊಂಡಿದ್ದೀವಿ. ಈಗ ಒಂದಿಷ್ಟು ವಿಷಯವನ್ನು ನಾವು ಇವತ್ತೇನು ಚರ್ಚೆ ಮಾಡೋಣಪ್ಪ ಅಂತಂದ್ರೆ, ಒಂದು ವಸ್ತುವನ್ನು ಸಂಪೂರ್ಣವಾಗಲಿ ಅಥವಾ ಭಾಗಶಃವಾಗಲಿ ಮುಳುಗಿಸಿದಾಗ ಅದು ತೋರಿಕೆಯ ಭಾರ ನಷ್ಟ ಅನುಭವಿಸುತ್ತದೆ. ಆ ಭಾರದ ನಷ್ಟ ಸ್ಥಳಾಂತರಿಸಲ್ಪಟ್ಟ ದ್ರವ್ಯದ ಭಾರಕ್ಕೆ ಸಮನಾಗಿರ್ತದೆ. ಇದನ್ನು ಗಣಿತದ ಸೂತ್ರವಾಗಿರ್ತಕ್ಕಂಥ M=PVG ಅಂತೇಳಿ ಹೇಳ್ತೀವಿ. ನೋಡ್ರಿ, ಒಂದು ವಸ್ತುವಿನ ಭಾರ, ಒಂದು ವಸ್ತುವನ್ನು ಸಂಪೂರ್ಣವಾಗಲಿ ಅಥವಾ ಭಾಗಶಃವಾಗಲಿ ನಾವು ಮುಳುಗಿಸಿದಾಗ ಅದು ತೋರಿಕೆ ಭಾರ ನಷ್ಟ ಅನುಭವಿಸ್ತದೆ. ಹೌದಾ? ಅದು ತೋರಿಕೆ ಭಾರದಷ್ಟು ನಷ್ಟ ಅನುಭವಿಸ್ತದೆ. ಆ ದ್ರವದ ಭಾರಕ್ಕೆ ಅದರ ಒಂದು ಅನುಭವಿಸ್ತದೆ. ಇನ್ನು ದ್ರವದ ಭಾರಕ್ಕೆ ಸಮನಾಗಿರ್ತದೆ ಅಂದರೆ ಅದು ನೀರ ಬಿದ್ದಾಗ ಅದರಷ್ಟೇ ನೀರು ಅಥವಾ ದ್ರವ ಹೊರ ಬಿದ್ದಿರ್ತದೆ. ಅದರ ಒಂದು ಭಾರಕ್ಕೆ ಅದು ಸಮ ಇರ್ತದೆ. ಇದನ್ನು ಹೆಂಗೆ ಕಂಡುಹಿಡ್ತೀವಿ ಅಂದ್ರೆ M=PVG ಅಂತಕ್ಕಂಥ ಒಂದು ಫಾರ್ಮುಲೆ ಮೂಲಕ ನಾವು ಆ ಒಂದು ದ್ರವ್ಯದ ಭಾರವನ್ನು ಕಂಡುಹಿಡಿಯಬಹುದಾಗಿದೆ. ಇನ್ನು ಒಂದು ದ್ರವ್ಯದಲ್ಲಿರ್ತಕ್ಕಂಥ ವಸ್ತುವನ್ನು ಮೇಲ್ಮುಖವಾಗಿ ಒತ್ತುವ ಬಲವು ಆ ವಸ್ತುವನ್ನು ಹೊರದೂಡಿದ ದ್ರವದ ತಾರಕಕ್ಕೆ ಸಮನಾಗಿರ್ತದೆ. ನೋಡ್ರಿ, ಮೇಲ್ಮುಖವಾಗಿ ಒತ್ತಿರ್ತಕ್ಕಂಥ ಒಂದು ಬಲ ಏನಿದೆ, ಆ ವಸ್ತುವನ್ನು ಮೇಲ್ಮುಖವಾಗಿ ಒತ್ತಿರ್ತಕ್ಕಂಥ ಒಂದು ಬಲ ಏನಿದೆ, ಆ ವಸ್ತು ಹೊರದೂಡಿರ್ತಕ್ಕಂಥ ದ್ರವದ ತೂಕಕ್ಕೆ ಏನಾಗಿರ್ತದಪ್ಪ ಅಂದ್ರೆ ಸಮವಾಗಿರ್ತದೆ. ಇದನ್ನು ಏನಂತ ಕರಿತೀವಿ ಅಂದ್ರೆ ಆರ್ಕಿಮಿಡಿಸ್ನ ತತ್ವ ಅಂಥೇಳಿ ಇದನ್ನು ಕರಿತಾ ಇದ್ದೀವಿ. ಆರ್ಕಿಮಿಡಿಸ್ನ ತತ್ವ ಇದು. ಏನು, ಒಂದು ವಸ್ತು ಒಂದು ದ್ರವದಲ್ಲಿ ಹಾಕಿದಾಗ ಅದರದ ತೂಕದ್ದು ಅಷ್ಟು ದ್ರವ ಹೊರ ಚೆಲ್ತದೆ, ಅದರ ಒಂದು ತೂಕಕ್ಕೆ ಅದು ಸಮನಾಗಿರ್ತದೆ. ಇವೆಲ್ಲ ಆರ್ಕಿಮಿಡಿಸ್ನ ತತ್ವಗಳು. ಇನ್ನು ಬರ್ನೋಲಿಯ ತತ್ವಗಳನ್ನು ಗಮನಿಸೋಣ. ಬರ್ನೋಲಿಯ ತತ್ವಗಳು ನೋಡ್ರಿ, ಬರ್ನೋಲಿಯ ತತ್ವಗಳು ಏನಪ್ಪ? ವಿಶೇಷವಾಗಿ ಕೆಲವೊಂದು ತತ್ವಗಳು ಬರ್ತಾ ಹೋಗ್ತಾವೆ. ಇಲ್ಲಿ ಬರ್ನೋಲಿಯ ತತ್ವವನ್ನು ನೋಡಿದಾಗ ವೇಗವಾಗಿ ಚಲಿಸ್ತಕ್ಕಂಥ ಅನಿಲ ಅಥವಾ ದ್ರವದ ಒತ್ತಡ ಕಡಿಮೆ ಆಗಿರ್ತದೆ ಅಂಥೇಳಿ ಬರ್ನೋಲಿ ಎಂಬ ವಿಜ್ಞಾನಿ ತಿಳಿಸಿದರು. ಈ ಒಂದು ತತ್ವವನ್ನು ಅವರು ತಿಳಿಸಿದರು. ಆದರೆ ಈ ಒಂದು ತತ್ವವನ್ನು ತಿಳಿಸ್ಲಿಕ್ಕೆ ಪಿಂಗ್ ಪಾಂಗ್ ಅಂತಕ್ಕಂಥ ಚೆಂಡಿನ ಪ್ರಯೋಗವನ್ನು ಅವರು ಮಾಡಿದರು. ಅಂದರೆ ಯಾವುದೇ ಒಂದು ವಸ್ತು ಪೂರ್ಣವಾಗಿ ಅಥವಾ ಸ್ವಲ್ಪ ಭಾಗ ವಿಶ್ರಾಂತ ಸ್ಥಿತಿಯಲ್ಲಿರುವಾಗ ದ್ರವದಲ್ಲಿ ಮುಳುಗಿದಾಗ ಆ ದ್ರವವು ತನ್ನ ಸಂಪರ್ಕಕ್ಕೆ ಬರುವ ವಸ್ತುವಿನ ಪ್ರತಿ ಬಿಂದುವಿನ ಮೇಲೂ ಒತ್ತಡವನ್ನು ಹೇರ್ತದೆ. ಹೆಚ್ಚು ಆಳದ ಬಿಂದುವಿನಲ್ಲಿ ಹೆಚ್ಚು ಮತ್ತು ಕಡಿಮೆ ಆಳದ ಬಿಂದುವಿನಲ್ಲಿ ಕಡಿಮೆ ಒತ್ತಡ ಹೇರ್ತದೆ. ಇವೆಲ್ಲದರ ಒಟ್ಟು ಪರಿಣಾಮ ಏನಾಗ್ತದಪ್ಪ ಅಂತಂದ್ರೆ ವಸ್ತು ಮೇಲೆ ಪ್ರವಾಹಿಯಿಂದ ಮೇಲ್ಮುಖ ಒತ್ತು ಬಲ, ದ್ರವದಿಂದ ಅದರ ಸಂಪರ್ಕಕ್ಕೆ ಬರುವ ವಸ್ತುವಿನ ಮೇಲ್ಮೈ ಒತ್ತು ಬಲಕ್ಕೆ ಪ್ಲವನತೆ, ಬಯನ್ಸ್ ಅಂತ ಹೇಳಿ ಕರಿತೀವಿ ನಾವು. ನೋಡಿ, ಏನು ಹೇಳ್ತಾ ಇದ್ದಾರೆ ಇವರು ವಿಶೇಷತೆಪ್ಪ ಅಂತಂದರೆ, ಯಾವುದೇ ಒಂದು ವಸ್ತು ಪೂರ್ಣವಾಗಿ ಅಥವಾ ಸ್ವಲ್ಪ ಭಾಗದಲ್ಲಿ ಅದು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ದ್ರವದಲ್ಲಿ ಮುಳುಗಿದಾಗ ಆ ದ್ರವವು ತನ್ನ ಸಂಪರ್ಕಕ್ಕೆ ಬರ್ತಕ್ಕಂಥ ಒಂದು ವಸ್ತುವಿಗೆ ಪರಿಪೂರ್ಣವಾಗಿ ಅದರ ಇರ್ತಕ್ಕಂಥ ಪ್ರತಿ ಬಿಂದುವಿನ ಮೇಲೂ ಕೂಡ ಒತ್ತಡವನ್ನು ಹೇರ್ತದೆ. ಅರ್ಥ ಏನು? ಹೆಚ್ಚು ಆಳದ ಬಿಂದುವಿನಲ್ಲಿ ಹೆಚ್ಚು ಒತ್ತಡ ಹೇರ್ತದೆ, ಕಡಿಮೆ ಆಳದ ಬಿಂದುವಿನಲ್ಲಿ ಕಡಿಮೆ ಒತ್ತಡ ಹೇರ್ತದೆ. ಆದರೆ ಅದು ವಿಶ್ರಾಂತದಲ್ಲಿರ್ತಕ್ಕಂಥ ವಸ್ತು ದ್ರವದಲ್ಲಿ ಬಿದ್ದರೆ ಆ ದ್ರವದ ಪ್ರತಿಯೊಂದು ಬಿಂದುವಿನ ಮೇಲೂ ಕೂಡ ಒತ್ತಡವನ್ನು ಅದು ಹೇರ್ತದೆ ದ್ರವ ಅಂತಕ್ಕಂಥದ್ದು ಬರ್ನೋಲಿಯ ತತ್ವವಾಗಿತ್ತು. ಇನ್ನೊಂದು ವಿಷಯ ಏನು ಹೇಳ್ತಾರಪ್ಪ ಅಂತಂತಂದ್ರೆ, ಅವ್ರು ಇನ್ನೊಂದು ಏನಂತಾರಪ್ಪ ಅಂದ್ರೆ, ಇವೆಲ್ಲದರ ಒಟ್ಟು ಪರಿಣಾಮ ನಾವು ನೋಡ್ತಾ ಬಂದರೆ ವಸ್ತುವಿನ ಮೇಲೆ ಪ್ರವಾಹಿಯಿಂದ ಮೇಲ್ಮುಖ ಒತ್ತು ಬಲದ ದ್ರವದಿಂದ ಅದರ ಸಂಪರ್ಕಕ್ಕೆ ಬರ್ತಕ್ಕಂಥ ವಸ್ತುವಿನ ಮೇಲು ಒತ್ತದ ಬಲಕ್ಕೆ ಪ್ಲವನತೆ ಅಂತ ಕರಿತೀವಿ. ಮೇಲು ಒತ್ತ ಬಲ ಏನಿದೆ ಅಲ್ಲ ಆ ವಸ್ತುವಿಂದು, ಅದನ್ನು ಪ್ಲವನತೆ, ಬಯನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ನೀರಿನ ಸಾಂದ್ರತೆ ನೋಡಿದ್ರೆ 1 ಘನ ಸೆಂಟಿಮೀಟರ್ 1 ಗ್ರಾಮ್ ಇರ್ತದೆ. ನೀರಿನ ಸಾಂದ್ರತೆ 1 ಘನ ಸೆಂಟಿಮೀಟರ್ಗೆ 1 ಗ್ರಾಮ್ ನೀರಿನ ಸಾಂದ್ರತೆ ಅದು. ಇನ್ನು ಒತ್ತಡವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನಪ್ಪ ಅಂತಂತಂದರೆ, ಒತ್ತಡ ಇದನ್ನು ಕಂಡುಹಿಡಿಯುವ ಒಂದು ಸೂತ್ರವನ್ನು ಗಮನಿಸಿದಾಗ ಏನು ಸೂತ್ರ? ಗಾತ್ರ ಇಂಟು ಸಾಂದ್ರತೆ ಡಿವೈಡೆಡ್ ಬೈ ಕ್ಷೇತ್ರಫಲ. ಇದು ಒತ್ತಡವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ನೋಡಿ, ಇನ್ನು ಗಮನಿಸಿ, ಒತ್ತಡವನ್ನು ಯಾವ ರೀತಿ ಕಂಡು ಹಿಡಿಬಹುದು ಅಂತಕ್ಕಂಥದ್ದು ನೋಡಿದರೆ ಅದು ಸೂತ್ರ ಕೊಟ್ಟಿದ್ದಾರೆ. ಒತ್ತಡ ಇಸ್ಕೊಟ್ಟು ಗಾತ್ರ ಇಂಟು ಸಾಂದ್ರತೆ ಡಿವೈಡ್ ಬೈ ಕ್ಷೇತ್ರಫಲ ಅಂತಕ್ಕಂಥದ್ದು. ಇನ್ನು ಒಂದು ಯಂತ್ರದ ಸಹಾಯದಿಂದ ಹೆಚ್ಚಿನ ಭಾರವನ್ನು ಕಡಿಮೆ ಯತ್ನದಿಂದ ಎತ್ತಿದರೆ ಯಾಂತ್ರಿಕ ಅನುಕೂಲವಾಗುತ್ತದೆ. ನೋಡ್ರಿ, ಒಂದು ಯಂತ್ರದ ಸಹಾಯದಿಂದ ಹೆಚ್ಚಿನ ಬಲವನ್ನು ಕಡಿಮೆಯ ಒಂದು ಯತ್ನದಿಂದ ಎತ್ತಿದ್ರೆ ಅಲ್ಲಿ ಯಾಂತ್ರಿಕ ಅನುಕೂಲವಾಗ್ತದೆ. ಈ ಒಂದು ಯಾಂತ್ರಿಕ ಅನುಕೂಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂತ ನಾವು ಗಮನಿಸಿದರೆ, ಯಾಂತ್ರಿಕ ಅನುಕೂಲವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಬಲ ಡಿವೈಡೆಡ್ ಬೈ
ಯತ್ನ. ಅವ್ರು ಹೇಳ್ಯಾರ ಹೆಚ್ಚಿನ ಬಲವನ್ನು ಕಡಿಮೆ ಯತ್ನದ ಮೂಲಕ ಎತ್ತುವುದು ಇದು ಯಾಂತ್ರಿಕ ಅನುಕೂಲ ಆಗ್ತದೆ. ಯಾಂತ್ರಿಕ ಅನುಕೂಲವನ್ನು ಕಂಡುಹಿಡಿತಕ್ಕಂಥದ್ದು ಏನಪ್ಪ ಅಂದರೆ ಬಲ ಡಿವೈಡ್ ಬೈ ಯತ್ನ ಅಂತಕ್ಕಂಥ ಫಾರ್ಮುಲೆ ಮೂಲಕ ಯಾಂತ್ರಿಕ ಅನುಕೂಲವನ್ನು ಕಂಡುಹಿಡಿಬೋದು. ಬರ್ನೌಲಿ ತತ್ವವನ್ನು ನೋಡಿದ್ವಿ, ಆರ್ಕಿಮಿಡಿಸ್ ತತ್ವವನ್ನು ನೋಡಿದ್ವಿ, ಹಾಗೆ ಒತ್ತಡವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನೋಡಿದ್ದೀವಿ. ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನು ಒತ್ತಡ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ತಿಳ್ಕೊಂಡಿವಿ. ಆತ್ಮೀಯರು ಇವೆಲ್ಲ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅತ್ಯಂತ ಮುಖ್ಯವಾದ ವಿಚಾರಗಳಾಗಿರೋದ್ರಿಂದ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ, ಹಾಗೆ ಹೆಚ್ಚೆಚ್ಚಾಗಿ ಪ್ರೋತ್ಸಾಹಿಸ್ರಿ. ಯಾಕಂತಂದ್ರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ತಮಗೆ ಲಭ್ಯವಾಗ್ತವೆ. ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ತಮಗೂ ಕೂಡ ಸಕ್ಸಸ್ ಆಗುವ ಒಂದು ಸಾಧ್ಯತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಸಕ್ಸಸ್ ಆಗ್ರಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅವುಗಳ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ನಮಗೆ ಇವೆಲ್ಲ ವಿಚಾರಗಳು ಗೊತ್ತಾಗಿರ್ತಾವೆ. ಹಾಗಾಗಿ ಅಂತೆಲ್ಲ ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನಮ್ಮದು ಕನೆಕ್ಟ್ ಇರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.